ಹೇಳ್ರಪ್ಪ. 4 ವರ್ಷ ಬಿಜೆಪಿಯವರು ಎಷ್ಟು ಮುಚ್ಚಿದ್ರು ಅಂತ. 4 ವರ್ಷ ಆಗಿಲ್ಲ ಅಂತಾನೆ ಸರ್ ಅವ್ರನ್ನ ಹೀನಾಯವಾಗಿ ಸೋಲಿಸಿದ 66ಕ್ಕೆ ನಿಮ್ಗೆ 136 ಮೆಜಾರಿಟಿ ಕೊಟ್ಟಿದ್ದು ಅದಕ್ಕೆ. ಈಗ ಪ್ರದೀಪ್ ಈಶ್ವರ್ ಅವ್ರ ಬಳಿ ಮಾಹಿತಿ ಇದೆಯಾ ಇದುವರೆಗೂ ಎಷ್ಟು ಗುಂಡಿಗಳನ್ನ ಬಿಬಿಎಂಪಿ ಮುಚ್ಚಿದೆ? ಈಗ ನಾವು ಮುಚ್ಚಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ, ಕಂಪ್ಲೀಟ್ ಮಾಡ್ತೀವಿ. ಇದುವರೆಗೆ ಇನ್ಫಾರ್ಮೇಶನ್ ಇದೆ ಅಂತ ತಂದವರು ಬಿಜೆಪಿ ಇರಲ್ಲ, ಒಂದು ಕಂಪನಿ ಸಿಇಒ. ನೋಡಿ, ಒಂದು ನಿಮ್ಮ ಗಮನಕ್ಕಿರಲಿ ಸರ್, ಇವತ್ತು ಬಿಜೆಪಿ ಕ್ಷೇತ್ರದಲ್ಲಿ ಶಿವಮೊಗ್ಗದಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ರಲ್ಲ, ಈಗ ವಿಜೇಂದ್ರನ MLA ಆಗಿದ್ರಲ್ಲ, ಮತ್ತೆ ಶುರು ಮಾಡಿದ್ರಯ್ಯ. ಎಲ್ಲ ಗುಂಡಿಗಳು ಮುಚ್ಚಿಬಿಟ್ಟಿದಾರಂತ ಅವರು. ನನ್ನ ಬೇಸಿಕ್ ಕ್ವಶನ್ ಮುಚ್ಚಿಬಿಟ್ಟಿದಾರಂತ. ನಿಮ್ಗೆ ಏನೇ ಪ್ರಶ್ನೆ ಕೇಳಿದ್ರು ಆಪೋಸಿಷನ್ ಅವರು ಕ್ಷೇತ್ರ ಮುಚ್ಚಿಲ್ಲ ಅನ್ನೋದು ನಿಮ್ಮ ಉತ್ತರ. ನಾವು ರಸ್ತೆ ಹಾಕಿದ್ರೆ ಆ ರಸ್ತೆಯಲ್ಲಿ ಕ್ವಾಲಿಟಿ ಇಲ್ಲ ಅಂದ್ರೆ ಗುಂಡಿ ಬೀಳುತ್ತೆ. ನೋಡಿ, ನಾವು ಅಭಿಯಾನ ಸ್ಟಾರ್ಟ್ ಮಾಡಿರೋದೇ ಇವಾಗ. ನೋಡಿ, ಒಂದು ರಸ್ತೆ ಗುಂಡಿ ಬಿದ್ದ ಮೇಲೆ ಗುಂಡಿ ಮುಚ್ಚೋದು, ಗುಂಡಿ ತೆಗೆದು ಬಿಜೆಪಿ ಅವ್ರ ತರ ಗುಂಡಿ ಮುಚ್ಚೋದಲ್ಲ. ಪ್ರತಿಭಟನೆ ಮಾಡಿದ್ರಿ ಗೊತ್ತಾ ಗುಂಡಿಗೆ? ಯಾರು? ನೀವು ಕಾಂಗ್ರೆಸ್ ಆಪೋಸಿಷನ್ ಇದ್ದಾಗ ಗುಂಡಿ ಬಿದ್ದಾಗ ಎಷ್ಟು ಪ್ರತಿಭಟನೆ ಮಾಡಿದ್ರಿ ಗೊತ್ತಾ ನಿಮಗೆ? ಎಷ್ಟು ಮಾಡಿದ್ರಿ ಗೊತ್ತಾ ಸರ್ ನಿಮಗೆ? ಈಗ ನೋಡಿ ಸರ್, ಪ್ರತಿಭಟನೆ ಮಾಡಿದ್ರಿ ಗೊತ್ತಾ? ನನಗೆ ಗೊತ್ತಿರೋ ಪ್ರಕಾರ ನೀವು ಬಿಜೆಪಿ ಸೇರ್ಕೊಳ್ಳಿ ಸರ್, ಒಳ್ಳೆ ಫ್ಯೂಚರ್ ಇದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಅಲ್ಲಲ್ಲ ಕಾಂಗ್ರೆಸ್ ಅವ್ರ ರೋಗ ಏನ್ ಗೊತ್ತಾ? ಕೇಳಿಬಿಟ್ರೆ ಇಲ್ಲ ನನಗೆ ನನಗೆ ಆರ್ ಅಶೋಕಣ್ಣಗಿಂತ ಇವರೇ ಬೆಟರ್ ಅನಿಸ್ತಾ ಇದೆ ಸರ್. ಪತ್ರಕರ್ತರು ವಿರೋಧ ಪಕ್ಷವಾಗಿ ಕೆಲಸ ಮಾಡೋದು ಸರ್. ಇಲ್ಲ, ನಾನು ಹೇಳೋದೇನು ಗೊತ್ತಾ,